ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ನೇರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಈಗ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಸಂಜೆ ಕರೆದಿದ್ದಂತ ಸಚಿವ ಸಂಪುಟ ಸಭೆಯನ್ನ ರದ್ದುಗೊಳಿಸಲಾಗಿದೆ. ಇವತ್ತು ಸಂಜೆ 5 ಗಂಟೆಗೆ ನಿಗದಿಯಾಗಿದ್ದಂತ ಸಚಿವ ಸಂಪುಟ ಸಭೆ ರದ್ದಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇರವಾಗಿ ಸಚಿವ ಸಂಪುಟ ಸಭೆಗೆ ಕರೆಯನ್ನ ಕೊಟ್ಟಿದ್ರು. ಬಟ್ ಆ ಸಚಿವ ಸಂಪುಟ ಸಭೆ ಈಗ ರದ್ದಾಗಿದೆ. ಸಂಜೆ ಕರೆದಿದ್ದಂತ ಸಚಿವ ಸಂಪುಟ ಸಭೆ 5 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಸಚಿವ ಸಂಪುಟ ಸಭಾಂಗಣದಲ್ಲಿ ನಡೆಯಬೇಕಾಗಿದ್ದಂತ ಸಭೆ ರದ್ದಾಗಿದೆ. ಅದರ ಬದಲಾಗಿ 12:30ಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಡಿಸಿಎಂ ನೇತೃತ್ವದಲ್ಲಿ ಎಲ್ಲಾ ಸಚಿವರು ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ರಾಜಭವನದಲ್ಲಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಸಂಜೆ 5 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದ್ದು ಈಗ ರದ್ದಾಗಿದೆ. ದಿಢೀರ್ ಬದಲಾವಣೆ, ಒಂದು ಮಹತ್ವದ ಹೆಜ್ಜೆಯನ್ನು ರಾಜ್ಯ ಸರ್ಕಾರ ಮುಂದಿಡ್ತಾ ಇದೆ. ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವರು ನಿಯೋಗ ನೇರವಾಗಿ ರಾಜ್ಯಪಾಲರನ್ನೇ 12:30ಕ್ಕೆ ಭೇಟಿ ಮಾಡ್ತಿರುವಂತದ್ದು. ಹರೀಶ್, ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಸಂಜೆ ಏನು ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿತ್ತು. ದಿಢೀರನ್ನು ಕೂಡ ತುರ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಈಗ ನಿಗದಿ ಮಾಡಲಾಗಿತ್ತು. 5 ಗಂಟೆ ಸುಮಾರಿಗೆ ಕೂಡ ಅದೊಂದು ಸಂಪುಟ ಸಭೆ ಅನ್ನುವಂಥದ್ದು ಕೂಡ ಈಗ ನಿಗದಿಯಾಗಿತ್ತು. ಆದರೆ ದಿಢೀರನ್ನು ಕೂಡ ಆ ಸಚಿವ ಸಂಪುಟ ಸಭೆಯನ್ನು ಕೂಡ ರದ್ದುಗೊಳಿಸಲಾಗಿದೆ. ಸೊ ಬದಲಾಗಿ ಕೂಡ ಮಧ್ಯಾಹ್ನ 12:30 ಸುಮಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವರೆಲ್ಲರೂ ಕೂಡ ರಾಜಭವನಕ್ಕೆ ತೆರಳುವಂಥ ಒಂದು ತೀರ್ಮಾನವನ್ನು ಈಗ ಮಾಡಿರುವಂಥದ್ದು. ಯಾಕಂತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರಿಗೆ ಮನವರಿಕೆ ಮಾಡ್ಕೊಂಡು ಕೊಡೋದಕ್ಕೆ ಸಂಬಂಧವಾಗಿ ಕೂಡ ಸಚಿವರೆಲ್ಲರೂ ಕೂಡ ಡಿಸಿಎಂ ಜೊತೆ ನೇರವಾಗಿ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಜೊತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋದಕ್ಕೆ ಈಗಾಗಲೇ ಕೂಡ ಸಚಿವರೆಲ್ಲರೂ ರಾಜಭವನಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಹಾಗಾಗಿ ಸಂಜೆ ನಡೆಯಬೇಕಾದಂಥ ಸಚಿವ ಸಂಪುಟ ಸಭೆ ರದ್ದಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮಧುಸೂದನ್, ಹರೀಶ್, ಇನ್ನು 12:30ಕ್ಕೆ ರಾಜಭವನಕ್ಕೆ ಭೇಟಿ ಮಾಡೋ ಅಂತ ಡಿಸಿಎಂ ನೇತೃತ್ವದ ನಿಯೋಗ ಯಾವೆಲ್ಲ ವಿಚಾರವನ್ನ ರಾಜ್ಯಪಾಲರ ಮುಂದೆ ಚರ್ಚೆ ಮಾಡೋರಿದ್ದಾರೆ, ಮನವರಿಕೆ ಮಾಡ್ಕೊಡೋ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಹರೀಶ್? ಹೇಗೆ ಮಧುಸೂದನ್, ಈಗಾಗಲೇ ಕೂಡ ಈ ಹಿಂದೆ ಕೂಡ ರಾಜ್ಯಪಾಲರು ನೋಟಿಸ್ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೇರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಸಚಿವರು ಮತ್ತು ಕಾಂಗ್ರೆಸ್ನ ಇಡೀ ನಾಯಕರು ಕೂಡ ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಒಕ್ಕರಲವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೋಟಿಸ್ ಕೊಟ್ಟಿರುವಂಥದ್ದು ಸರಿಯಲ್ಲ, ಸರಿಯಾದ ಸಂದರ್ಭ ಕೂಡ ಆಗಿಲ್ಲ. ಇದನ್ನು ಸರಿಯಾದ ರೀತಿಯಲ್ಲಿ ಯಾರೋ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿಲ್ಲ ಅಥವಾ ಬೇರೆ ಎಲ್ಲಾದರೂ ಕೂಡ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲೂ ಕೂಡ ದೂರು ದಾಖಲಾಗಿಲ್ಲ. ಆದರೆ ಏಕಾಏಕಿ ಯಾರೋ ಒಬ್ಬರು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ನೀವು ಪರಿಗಣಿಸಿ ನೀವು ನೋಟಿಸ್ ಕೊಟ್ಟಿರುವಂಥ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಸಹಜವಾದಂತೆ ಕೂಡ ಒಂದು ಅಸಮಾಧಾನವನ್ನು ಹೊರಹಾಕಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ನೋಟಿಸನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಯಾಕೆ ಅನ್ನುವಂಥದ್ದು ಕೂಡ ಮನವರಿಕೆ ಮಾಡ್ಕೊಂಡು ಕೊಡೋದು ಸಲುವಾಗಿ ಕೂಡ ಅವ್ರು ತೆರಳುತ್ತಾರೆ ಅನ್ನುವಂಥದ್ದು. ಅಂದರೆ ಒಂದಷ್ಟು ದಾಖಲೆಗಳೊಂದಿಗೆ ವಕೀಲರು ಕೂಡ ಕಾನೂನು ಸಲಹೆಗಾರರು ಕೂಡ ಸಚಿವರ ಜೊತೆ ರಾಜಭವನಕ್ಕೆ ತೆರಳುತ್ತಾರೆ ಅಂತ ಹೇಳಲಾಗ್ತಿದೆ. ಈ ದಾಖಲೆಗಳನ್ನು ಮುಂದಿಟ್ಟುಕೊಂಡು ರಾಜ್ಯಪಾಲರಿಗೆ ಮನವೊಲಿಸ್ತಕ್ಕಂಥದ್ದು ಅಥವಾ ಅವರಿಗೆ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕಂದರೆ ಟಿ.ಜೆ. ಅಬ್ರಹಂ ಆಗಿರ್ಬೋದು ಮತ್ತು ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಪ್ರದೀಪ್, ಇವರೆಲ್ಲರೂ ಕೂಡ ಅವರವರು ರಾಜಕೀಯ ಪ್ರೇರಿತರಾಗಿ ಈ ರೀತಿ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ನಾಯಕರ ಆಕ್ರೋಶ, ಅಸಮಾಧಾನ ಆಗಿರುವಂಥದ್ದು. ಹಾಗಾಗಿ ನೀವು ಆ ದೂರನ್ನು ಆಧರಿಸಿ ನೋಟಿಸ್ ಕೊಡುವಂಥದ್ದು ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ಷೇಪವನ್ನು ಈಗಾಗಲೇ ಸಚಿವರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಹಿನ್ನೆಲೆಯಲ್ಲಿ ರಾಜಭವನದಲ್ಲಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರ ಮುಂದೆ ಇಡುವಂಥ ಒಂದು ಪ್ರಯತ್ನ ಕೂಡ ಈಗ ಸಚಿವರಿಂದ ಆಗುತ್ತೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಈಗ ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಯಾಕೆ ಮತ್ತು ಯಾವ ಆಧಾರದ ಮೇಲೆ ನೀವು ಕೊಟ್ಟಿದ್ದೀರಿ ಅನ್ನುವಂಥ 10 ಹಲವು ರೀತಿಯಲ್ಲಿ ಕೂಡ ವಿಚಾರಗಳನ್ನ ಅವ್ರ ಮುಂದೆ ಚರ್ಚೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.